ನಮಸ್ಕಾರ ಸ್ನೇಹಿತರೆ, ನಾನು ಜೈಕೀರ್ತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರೂನೈ ದೇಶಕ್ಕೆ ಪ್ರವಾಸ ಹೋಗಿದ್ದಾರೆ. ಈ ಪ್ರವಾಸ ಹೋಗಿದ್ದಾಗ ಮೋದಿ ಅವರನ್ನು ಸ್ವಾಗತ ಕೋರಿದ್ದು ಬ್ರೂನೈ ದೇಶದ ಸುಲ್ತಾನ. ಅವರ ಹೆಸರು ಹಸನಲ್ ಬೋಲ್ಕಿಯಾ. ಇವರು ದುಬೈ ಶೇಖನ್ನು ಮೀರಿಸ್ತಾರೆ. ಅಷ್ಟೊಂದು ಸಂಪತ್ತು ಇವ್ರ ಬಳಿ ಇದೆ. ಅವರ ಅರಮನೆ ಕುಬೇರನ ಅರಮನೆಯನ್ನು ಮೀರಿಸುತ್ತೆ. ಅದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾವಿವತ್ತು ನಿಮ್ಮ ಮುಂದಿಡ್ತಿದ್ದೀವಿ. ನರೇಂದ್ರ ಮೋದಿ ಬ್ರೂನೈ ದೇಶಕ್ಕೆ ಹೋಗಿದ್ದಾರೆ. ಈ ಬ್ರೂನೈ ದೇಶ ಇಂಡೋನೇಷ್ಯಾದ ಪಕ್ಕದಲ್ಲಿ ಬರುತ್ತೆ. ಇಷ್ಟು ದಿನ ಬ್ರೂನೈ ಅಂತ ಒಂದು ಕಂಟ್ರಿ ಇದೆ ಅಂತಾನೆ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಈಗ ಈ ಬ್ರೂನೈ ದೇಶ ಏನಿದೆ, ಆ ದೇಶದ ರಾಜನ ಸಂಪತ್ತು ದುಬೈ ಶೇಖನ್ನು ಮೀರಿಸುತ್ತೆ. ಪ್ರಧಾನಿ ಮೋದಿಯನ್ನು ಸುಲ್ತಾನ್ ಹಾಜಿ ಹಸನಲ್ ಬೋಲ್ಕಿಯಾ ಅವರು ಸ್ವಾಗತಿಸಿದರು. ಈ ಹಿಂದೆ ಕ್ವೀನ್ ಎಲಿಜಬೆತ್ II ಏನಿದ್ದಾರೆ, ಅವ್ರು ಬಿಟ್ಟರೆ ಭಾರತದ ಪ್ರಧಾನಿಯೊಬ್ಬರನ್ನು ಇಷ್ಟು ಅದ್ಧೂರಿಯಾಗಿ ಸ್ವಾಗತಿಸಿರೋದು ಬ್ರೂನೈ ಸುಲ್ತಾನ ಮಾತ್ರ. ಬ್ರೂನೈ ದೇಶದ ಸುಲ್ತಾನನ ಒಟ್ಟು ಸಂಪತ್ತು $30 ಬಿಲಿಯನ್ ಇದೆ. ಅಂದರೆ ಸುಮಾರು $3,000 ಕೋಟಿ. ಇದನ್ನು ಭಾರತದ ಲೆಕ್ಕದಲ್ಲಿ ಹೇಳೋದಾದರೆ 2.5 ಲಕ್ಷ ಕೋಟಿ ರೂಪಾಯಿ. ಅಂದರೆ ನಮ್ಮ ಕರ್ನಾಟಕದ ಬಜೆಟ್ ಎಷ್ಟಿದೆಯೋ ಅಷ್ಟೂ ಸಂಪತ್ತು ಈ ದೇಶದ ರಾಜನ ಬಳಿ ಇದೆ. ಬ್ರೂನೈ ಸುಲ್ತಾನ್ ಅರಮನೆ ಹೆಸರು ಇಸ್ತಾನಾ ನೂರುಲ್ ಒಮಾನ್ ಅಂತ. ಈ ಪ್ಯಾಲೇಸ್ನಲ್ಲಿ ಇವತ್ತು ಮೋದಿ ಉಳ್ಕೋತಿದ್ದಾರೆ. ಈ ಪ್ಯಾಲೇಸ್ನ ವಿಶೇಷ ಅಂದರೆ ಇದು ವಿಶ್ವದಲ್ಲೇ ಅತಿ ದೊಡ್ಡ ಪ್ಯಾಲೇಸ್. ಹೀಗಂತ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಇದರಲ್ಲಿ ಬರೋಬ್ಬರಿ 1788 ರೂಮ್ಗಳಿದ್ದಾವೆ. ನಮ್ಮನೇಲಿ ಒಂದು ರೂಮ್ ಇದ್ದರೆ ಹೆಚ್ಚು. ಇಂಥದ್ರಲ್ಲಿ ಈ ರಾಜನ ಅರಮನೆಯಲ್ಲಿ ಸುಮಾರು 1788 ರೂಮ್ಗಳಿದ್ದಾವೆ. ಯಾವ ರೂಮ್ ಎಲ್ಲಿದೆ ಅಂತ ಹುಡುಕೋಕೆ ಸುಮಾರು 1 ವರ್ಷ ಬೇಕು ಅಂತ ಅನಿಸುತ್ತೆ. ಅಂಥ ದೊಡ್ಡ ಅರಮನೆ ಇದು. ಇನ್ನು ಈ ರೂಮ್ನಲ್ಲಿ 257 ಬಾತ್ರೂಮ್ಗಳಿದಾವಂತೆ. ಹೆಚ್ಚು ಕಡಿಮೆ 3/4 ವರ್ಷ ಒಂದೊಂದು ಬಾತ್ರೂಮಲ್ಲಿ ಒಂದೊಂದು ಸ್ನಾನ ಮಾಡಿದ್ರೂ ಆಗಲ್ಲ ನೋಡಿ. ಈ ಅರಮನೆಯಲ್ಲಿ 44 ಮೆಟ್ಲುಗಳು ಕೂಡ ಇದೆಯಂತೆ. ಈ ಅರಮನೆನ ಇಸ್ತಾನಾ ನೂರುಲ್ ಇಮಾನ್ ಅಂತ ಕರೀತಾರೆ. ಹಾಗಂದ್ರೆ ಪ್ಯಾಲೇಸ್ ಆಫ್ ದಿ ಲೈಟ್ ಆಫ್ ದಿ ಫೇತ್ ಅಂತ, ಅಂದರೆ ನಂಬಿಕೆಯ ದೀಪ ಬೆಳಗಿಸೋ ಅರಮನೆ ಅಂತ ಅರ್ಥ. ಈ ಅರಮನೆಯನ್ನು 1981ರಲ್ಲಿ ಕಟ್ಟೋಕೆ ಶುರುವಾಯಿತು. ಕೇವಲ 3 ವರ್ಷದಲ್ಲಿ ಅರಮನೆಯನ್ನು ಕಟ್ಟಿ ಮುಗಿಸಿದ್ರು. ಬ್ರೂನೈ ರಾಜನ ಬಳಿ ಒಟ್ಟು 7,000 ಲಕ್ಸುರಿ ಕಾರ್ಗಳಿದ್ದಾವೆ. ಅದರಲ್ಲಿ 600 ರೋಲ್ಸ್ ರಾಯ್ ಕಾರ್ಗಳಿದ್ದಾವೆ, 450 ಫೆರಾರಿ ಕಾರ್ಗಳಿದ್ದಾವೆ, 380 ಬೆಂಟ್ಲಿ ಕಾರ್ಗಳಿದ್ದಾವಂತೆ. ಇದರ ಜೊತೆಗೆ ಪೋರ್ಷೆ, ಲ್ಯಾಂಬೋರ್ಗಿನಿ, ಜಾಗ್ವಾರ್, BMW ಸೇರಿ 100 ಕಾರ್ಗಳಿದ್ದಾವೆ. ಒಂದೊಂದು ಕಾರ್ ಬೆಲೆನೂ ಕೋಟಿಗಟ್ಟಲೆ ಇದೆ. ಬ್ರೂನೈ ಸುಲ್ತಾನ್ ಹತ್ರ ಒಂದು ರೋಲ್ಸ್ ಕಾರ್ ಇದೆಯಂತೆ. ಈ ಕಾರ್ನಲ್ಲಿ 24 ಕ್ಯಾರೆಟ್ ಗೋಲ್ಡಲ್ಲೇ ಈ ಒಂದು ಕಾರನ್ನು ರೆಡಿ ಮಾಡಿದ್ದಾರೆ. ರಾಜನಿಗೆ ಒಬ್ಬರು ಮಗಳಿದ್ದಾಳೆ. ಮಗಳ ಮದುವೆ ಟೈಮಲ್ಲೂ ಕೂಡ ಒಂದು ಚಿನ್ನದ ಕಾರನ್ನೇ ಅವರಿಗೆ ಗಿಫ್ಟ್ ಕೊಟ್ಟಿದ್ರು. ಇಷ್ಟೆಲ್ಲ ಕಾರ್ ಮೇಂಟೈನ್ ಮಾಡೋಕೆ ಅಂತಲೇ ಅರಮನೆಯಲ್ಲಿ 110 ಗ್ಯಾರೇಜ್ ಕೂಡ ಇದೆಯಂತೆ. ಬ್ರೂನೈ ರಾಜನ ಸಂಪತ್ತು ಇಷ್ಟಕ್ಕೆ ಮುಗಿಯಲ್ಲ. ರಾಜನ ಹತ್ರ 747 ಬೋಯಿಂಗ್ ವಿಮಾನ ಕೂಡ ಇದೆ. ಪ್ರೈವೇಟ್ ಝೂ ಕೂಡ ಇದೆ. ಆ ಝೂನಲ್ಲಿ 30 ಬೆಂಗಾಲ್ ಟೈಗರ್ ಕೂಡ ಇದಾವಂತೆ. ಇಂಥ ವಿಶ್ವದ ಕುಬೇರ ರಾಜ ಇವತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಆತಿಥ್ಯ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಬಹುಶಃ ಇಂಥ ಕುಬೇರನ ಆತಿಥ್ಯವನ್ನು ಯಾವತ್ತೂ ಸ್ವೀಕರಿಸೇ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಬ್ರೂನೈ ರಾಜನ ಸಂಪತ್ತು. ಪ್ರಧಾನಿ ಮೋದಿಯವರು ಬ್ರೂನೈ ರಾಜನ ಅರಮನೆಗೆ ಹೋಗಿದ್ದು ನಿಜ, ಅಂಥದ್ದೊಂದು ಅರಮನೆ ಇರೋದು ಕೂಡ ನಿಜ. ಈ ಅರಮನೆಯಲ್ಲಿ ಎಷ್ಟೆಲ್ಲ ರೂಮ್ಸ್ಗಳಿದ್ದಾವೆ, ಎಷ್ಟೆಲ್ಲ ಬಾತ್ರೂಮ್ಸ್ಗಳಿದ್ದಾವೆ ಅಂತ ನೀವು ಕೇಳಿದ್ರಿ. ಇಂಥ ಒಂದು ಅರಮನೆಗೆ ಇವಾಗ ಪ್ರಧಾನಿ ಮೋದಿ ಅವರು ಹೋಗಿದ್ದಾರೆ. ಒಂದು ವೇಳೆ ಪ್ರಧಾನಿ ಮೋದಿ ಅವರು ಏನಾದರೂ ಈ ಒಂದು ಅರಮನೆಯಲ್ಲಿ ಏನಾದರೂ ಕಳೆದೋದ್ರೆ ಮೋಸ್ಟ್ಲಿ ಅವರು ಭಾರತಕ್ಕೆ ವಾಪಸ್ ಬರೋದು ಸುಮಾರು ಒಂದು ವಾರಗಟ್ಟಲೆ ಹಿಡಿಬೋದು. ಅಂಥ ಒಂದು ದೊಡ್ಡ ಅರಮನೆ. ಈ ಅರಮನೆ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಲಯನ್ TV.